ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 8ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬ್ಯಾಡ್ಮಿಂಟನ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಫಸ್ಟ್ ಒನ್, ರಾಕೆಟ್ನ ಗರಿಷ್ಠ ತೂಕ ಡ್ಯಾಶ್ ಇರುತ್ತದೆ. ಉತ್ತರ 100 ಗ್ರಾಂ ಇರುತ್ತದೆ. ರಾಕೆಟ್ನ ಗರಿಷ್ಠ ತೂಕ 100 ಗ್ರಾಂ ಇರುತ್ತದೆ. ಎರಡನೇ ಬಿಟ್ಟ ಸ್ಥಳ, ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಕಂಬಗಳ ಎತ್ತರ ಡ್ಯಾಶ್. ಉತ್ತರ 1.55 ಮೀಟರ್ಗಳು. ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಕಂಬಗಳ ಎತ್ತರ 1.55 ಮೀಟರ್. ಮೂರನೇ ಬಿಟ್ಟ ಸ್ಥಳ, ಬ್ಯಾಡ್ಮಿಂಟನ್ನಲ್ಲಿ ಒಂದು ಆಟದಲ್ಲಿ ಡ್ಯಾಶ್ ಅಂಕಗಳಿರುತ್ತವೆ. ಉತ್ತರ 21 ಅಂಕಗಳಿರುತ್ತವೆ. ಬ್ಯಾಡ್ಮಿಂಟನ್ನಲ್ಲಿ ಒಂದು ಆಟದಲ್ಲಿ 21 ಅಂಕಗಳಿರುತ್ತವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಬ್ಯಾಡ್ಮಿಂಟನ್ ಈ ಹೆಸರು ಹೇಗೆ ಬಂದಿತು? ಉತ್ತರ, ಡ್ಯೂಕ್ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂದು ಹೆಸರು ಬಂದಿತು. ಪ್ರಶ್ನೆ 2, ಶಟಲ್ನಲ್ಲಿ ಒಟ್ಟು ಎಷ್ಟು ಗರಿಗಳಿರುತ್ತವೆ? ಉತ್ತರ, ಶಟಲ್ನಲ್ಲಿ ಒಟ್ಟು 16 ಗರಿಗಳಿರುತ್ತವೆ. ಪ್ರಶ್ನೆ 3, ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕಗಳು ಸಮವಿದ್ದಾಗ ಯಾವ ಅಂಕಣದಿಂದ ಸರ್ವಿಸ್ ಮಾಡಲಾಗುತ್ತದೆ? ಉತ್ತರ, ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕಗಳು ಸಮವಿದ್ದಾಗ ಬಲಭಾಗದ ಅಂಕಣದಿಂದ ಸರ್ವಿಸ್ ಮಾಡಲಾಗುತ್ತದೆ. ಪ್ರಶ್ನೆ 4, ಬ್ಯಾಡ್ಮಿಂಟನ್ನಲ್ಲಿ ಉಪಯೋಗಿಸುವ 2 ಉಪಕರಣಗಳನ್ನು ಹೆಸರಿಸಿ. ಉತ್ತರ, ಬ್ಯಾಡ್ಮಿಂಟನ್ನಲ್ಲಿ ಉಪಯೋಗಿಸುವ ಉಪಕರಣಗಳೆಂದರೆ ರಾಕೆಟ್, ಶಟಲ್, ಜಾಳಿಗೆ ಹಾಗೂ ಕಂಬಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಕಂಡ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಬ್ಯಾಡ್ಮಿಂಟನ್ ಆಟದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ, ಬ್ಯಾಡ್ಮಿಂಟನ್ ಆಟವನ್ನು 1873ರಲ್ಲಿ ಇಂಗ್ಲೆಂಡಿನ ಡ್ಯೂಕ್ನ ಮನೆಯಲ್ಲಿನ ಸಂತೋಷಕೂಟದ ಅತಿಥಿಗಳ ಮನೋರಂಜನೆಗಾಗಿ ಪ್ರಾರಂಭಿಸಲಾಯಿತು. ಡ್ಯೂಕ್ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂದು ಹೆಸರು ಬಂದಿತು. ಪ್ರಶ್ನೆ 2, ಬ್ಯಾಡ್ಮಿಂಟನ್ ಅಂಕಣದ ಚಿತ್ರ ಬರೆದು ಅಳತೆಯನ್ನು ಗುರುತಿಸಿರಿ. ಇದು ನೋಡಿ ಮಕ್ಕಳ, ಬ್ಯಾಡ್ಮಿಂಟನ್ ಅಂಕಣದ ಚಿತ್ರ ಆಗಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಇದೇ ರೀತಿಯಾದಂಥ ಚಿತ್ರ ಇದೆ, ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು. ನೆಕ್ಸ್ಟು ಪ್ರಶ್ನೆ 3 ನೋಡಿ ಮಕ್ಕಳ, ಬ್ಯಾಡ್ಮಿಂಟನ್ ಆಟದ ಯಾವುದಾದರೂ 2 ನಿಯಮಗಳನ್ನು ಬರೆಯಿರಿ. ಉತ್ತರ, ಬ್ಯಾಡ್ಮಿಂಟನ್ ಆಟದ ನಿಯಮಗಳು: ಪಂದ್ಯವು 3 ಸೆಟ್ಟುಗಳಿಂದ ಕೂಡಿರುತ್ತದೆ. 2 ಸೆಟ್ ಗೆದ್ದವರು ವಿಜಯಿಯಾಗುತ್ತಾರೆ. ಪ್ರತಿ ಆಟವನ್ನು 21 ಅಂಕಗಳಿಗಾಗಿ ಆಡಲಾಗುತ್ತದೆ. ಗೆದ್ದ ತಂಡಕ್ಕೆ ಸರ್ವಿಸ್ ಮಾಡಲು ಅವಕಾಶ. ಒಂದು ಆಟ ಮುಗಿದ ನಂತರ ಅಂಕಣದ ಬದಲಾವಣೆ. ನಿರ್ಧರಿತ 3ನೇ ಆಟ ನಡೆದಾಗ 11 ಅಂಕಗಳಿಗೆ ಅಂಕಣ ಬದಲಿಸಬೇಕು. ಪ್ರಶ್ನೆ 4, ಬ್ಯಾಡ್ಮಿಂಟನ್ ಆಟದಲ್ಲಿ ಜಾಳಿಗೆಯ ವಿವರವನ್ನು ಬರೆಯಿರಿ. ಉತ್ತರ, ಬ್ಯಾಡ್ಮಿಂಟನ್ ಆಟದಲ್ಲಿ ಜಾಳಿಗೆಯ ಉದ್ದ 6.1 ಮೀಟರ್. ಜಾಳಿಗೆಯ ಅಗಲ 76 ಸೆಂಟಿಮೀಟರ್. ಜಾಳಿಗೆಯಲ್ಲಿನ ಚೌಕ 15ರಿಂದ 20 ಮಿಲಿಮೀಟರ್ಗಳಷ್ಟು ಇರಬೇಕು. ಜಾಳಿಗೆಯ ಮೇಲಂಚು ಬಿಳಿ ಬಣ್ಣದಿಂದ ಕೂಡಿದ್ದು 7.5 ಸೆಂಟಿಮೀಟರ್ ಅಗಲವಿರಬೇಕು. ಜಾಳಿಗೆಯು ಅಂಕಣದ ಮಧ್ಯಭಾಗದಲ್ಲಿ ನೆಲದಿಂದ 1.52 ಮೀಟರ್ ಎತ್ತರವಿರುತ್ತದೆ. ಇದು ಕಂಬಗಳ ಹತ್ತಿರ ನೆಲದಿಂದ 1.55 ಮೀಟರ್ ಎತ್ತರವಿರುತ್ತದೆ. ಮಕ್ಕಳ, ಇಲ್ಲಿಗೆ
8ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬ್ಯಾಡ್ಮಿಂಟನ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಹೈಪ್ ಅನ್ನೋ ಬಟನ್ ಇದೆ, ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.